ಸರ್ ನಮಸ್ಕಾರ. ಏನು ಹೇಳ್ತೀರಾ ಸರ್ ಕಾರ್ಯಕ್ರಮದ ಬಗ್ಗೆ? ಸರ್, ಅಂಬೇಡ್ಕರ್ ಅಂದ್ರೇ ಒಂದು ಶಕ್ತಿ. ಆ ಶಕ್ತಿಯ ಅವ್ರ ಹೆಸರು ಮಾಡೋ ಕಾರ್ಯಕ್ರಮಕ್ಕೆ ಅದಕ್ಕೆ ರಿದಮೇ ಬೇರೆ, ದಮ್ಮೆ ಬೇರೆ ಇರುತ್ತೆ. ಹಂಗಾಗಿ ಈ ಕಾರ್ಯಕ್ರಮ ಹೆಸರಲ್ಲಿ, ಅಂಬೇಡ್ಕರ್ ಅವ್ರ ಹೆಸರಲ್ಲಿ ಹೇಳ್ತಿರೋ ಕಾರ್ಯಕ್ರಮ ಅದನ್ನು ವರ್ಣಿಸೋಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಗೆಂಡೆ ಹೊಸಳ್ಳಿ ಅಂತ ಒಂದು ನಮ್ಮ ತಾಲೂಕಿನ ಅಂಚಿನಲ್ಲಿರುವಂಥ ಈ ಗ್ರಾಮದಲ್ಲಿ ಇಂಥ ಒಂದು ಅದ್ದೂರಿಯಾದ ಕಾರ್ಯಕ್ರಮ ನೋಡೋಕೆ ನಮ್ಮ ಕಣ್ಣು ತುಂಬಿಕೊಂಡಿರೋದು ನಾನು ನಿಜವಾಗ್ಲೂ ಸಂತೋಷಕರ ವಿಷಯ. ಇವತ್ತು ವಿಶ್ವವೇ ಆಚರಿಸ್ತಿದ್ದ 14ನೇ ತಾರೀಕು ವಿಶ್ವವೇ ಆಚರಿಸುವ ಅಂಬೇಡ್ಕರ್ ಜಯಂತಿಯನ್ನು ಅವತ್ತು ಎಲ್ಲ ಕಡೆನೂ ಆಚರಿಸ್ತಾರೆ. ಎಲ್ಲರ ಗಮನ ಸೆಳೆಯೋಕ್ಕಾಗಲ್ಲ ಅಂತೇಳಿ ಇವತ್ತು ನಮ್ಮ ಗ್ರಾಮಸ್ಥರು ಇಲ್ಲ ಆಚರಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಈ ಎಲ್ಲ ಪ್ರತಿಯೊಂದು ಆಯಸ್ಸಿರೋಂಥ ಕಲಾ ತಂಡಗಳಾಗ್ಬೋದು, ಎಲ್ಲ ಕ್ಲಾರಿಟಿ ಆಫ್ ಇದು ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದೈತೆ. ಮತ್ತು ದೀಪಾಲಂಕಾರ ನೋಡೋಕ್ಕೆ ಎರಡು ಕಣ್ಣು ಸಾಲ್ತಾ ಇಲ್ಲ. ನಾವು ಮೈಸೂರು ದಸರಾ ನೋಡ್ದಂಗೆ ಒಂದು ನಮ್ಮಲ್ಲಿ ಬರ್ತಾ ಇದೆ. ಈ ನಮ್ಮ ಗ್ರಾಮಕ್ಕೆ ನಮಗೆ ಒಂದು ಇದು ತುಂಬ ಚೆನ್ನಾಗಿ ಮೂಡಿಬಂದಂಥ ಕಾರ್ಯಕ್ರಮ, ಅಂಬೇಡ್ಕರ್ ಹೆಸರಿಗೆ ಹೇಳಿ ಮಾಡಿಸಿದಂಥ ಕಾರ್ಯಕ್ರಮ. ಗೆಂಡವಸಳ್ಳಿ ಗ್ರಾಮಸ್ಥರಿಗೆ ಧನ್ಯವಾದ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ ಸರ್. ಒಂದು ಕಡೆ ಮಂಡ್ಯ ಜಿಲ್ಲೆ ಗಡಿ ಭಾಗ, ಇನ್ನೊಂದು ಕಡೆ ಮೈಸೂರು ಜಿಲ್ಲೆ ಗಡಿ ಭಾಗ. ನಾನು ಮೈಸೂರಿಂದ ಬಂದಿದ್ದೀನಿ, ಮಂಡ್ಯ ಜಿಲ್ಲೆ, ನೀವು ಮಂಡ್ಯ ಜಿಲ್ಲೆ. ಆದರೆ ನಾನು 2ನೇ ವರ್ಷದಿಂದ ಕೂಡ ಇದನ್ನು ಮಾಡ್ತಾ ಇರೋದು ನೋಡಿ. ಕಾಕತಾಳೀಯ ಅಂತಂದ್ರೆ ಬಾಬಾ ಸಾಹೇಬ್ರವರ ಇವತ್ತು ಹುಟ್ಟುಹಬ್ಬಕ್ಕೆ ನಾನು ಫ್ರೀ ಆಗಿದ್ದೀನಿ, ಜೊತೆಗೆ ಅಳಿಲು ಸೇವೆ ಮಾಡೋದಕ್ಕೆ. ನಾನು ಸಿಕ್ಕಾಪಟ್ಟೆ ಬಿಸಿ ಇರ್ತೀನಿ ದಿನ ಕಾರ್ಯಕ್ರಮ ಇದ್ರಲ್ಲಿ ಸಮಾಜ ಮಾಧ್ಯಮದವರು. ಆದರೆ ನನ್ನ ಒಂದು ಪುಣ್ಯದ ಕೆಲಸ ಅಂತಂದ್ರೆ ಸಾಹೇಬ್ರಿಗೆ ನಾನೊಂದು ಅಳಿಲು ಸೇವೆ ಮಾಡ್ತಾ ಇರೋದು ಪುಣ್ಯದ ಕೆಲಸ, ನಮ್ಮ ಪುಣ್ಯ ಅಂತ ಹೇಳ್ಬೇಕು. ಯಾಕಂದ್ರೆ ಇಂಥ ಬಾರ್ಡರ್ ಇರೋ ಒಂದು ಗ್ರಾಮದಲ್ಲಿ ಇಂಥ ನಡೀತಾ ಇರೋಂಥ ಇಂಥ ಅದ್ದೂರಿ ಕಾರ್ಯಕ್ರಮನ ತಮ್ಮ ವಾಹಿನಿಯಲ್ಲಿ ಬಿತ್ತರ ಮಾಡಕ್ಕೆ ಒಂದು ಅವಕಾಶ ಸಿಕ್ಕೈತಲ್ಲ, ಅದು ನಮ್ಮ ಪುಣ್ಯ. ನಿಮ್ಮ ಪುಣ್ಯ ಅನ್ನೋದ್ರಿಂದ ನಮ್ಮ ಪುಣ್ಯ ಅಂತ ಹೇಳಿದ್ರು. ನಮ್ಮ ಇದು ಎಲ್ರಿಗೂ ಒಂದು ಈ ತರ ನಾವು ಮಾಡಬೇಕು ಅನ್ನೋ ಒಂದು ಬೇರೆ ಹಳ್ಳಿಗಳಲ್ಲಿ ಒಂದು ಚೈತನ್ಯ ತುಂಬುವಂಥ ಕಾರ್ಯಕ್ರಮ ಇದು. ನಿಮ್ಮ ಮಾಧ್ಯಮದಿಂದ ಬಿತ್ತರವಾದಾಗ ಇನ್ನೂ ಅದು ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮ ಆಗತ್ತೆ ಅನ್ನೋದು ನನ್ನ ಒಂದು ಭಾವನೆ ಸರ್. ಹೌದು ಸರ್, ನಾನು ಈಗ ನಾನೇ ದಂಗಾಗ್ಬಿಟ್ಟಿದ್ದೀನಿ. 2ನೇ ವರ್ಷದ ಉತ್ಪ್ರೇರಕವಾಗಿ ನನ್ನ ಆಹ್ವಾನ ಇತ್ತು ಮಲ್ಲೇಶ್ವರ ಅವ್ರದ್ದು ಬನ್ನಿ ಅಂತ. ಹಾಗಾಗಿ ನಿನ್ನೆಯಿಂದ ಕೂಡ ಫೋನ್ ಮಾಡ್ತಾ ಇದ್ದಾರೆ, ಕಾರ್ಯಕ್ರಮದಲ್ಲಿದ್ದೆ. ನನ್ನ ಒಂದು ಅಳಿಲು ಸೇವೆ ಈ ಮೂಲಕ ಮಾಡ್ತಾನೆ ಅಂತ ನನಗೆ ತೃಪ್ತದಂತೆ ಸರ್. ಇವತ್ತು ಸಾಮರಸ್ಯದ ಹಬ್ಬ, ಇಡೀ ದೇಶದ, ಇಡೀ ರಾಷ್ಟ್ರದ, ಪ್ರಪಂಚದ ಸಾಮರಸ್ಯ ಹಬ್ಬ ಅಂತಂದ್ರೆ ಅದು ಒಂದೇ ಒಂದು ಬಾಬಾ ಸಾಹೇಬ್ರ ಹುಟ್ಟುಹಬ್ಬ. ಈಗ ಸರ್ ಇಡೀ ವಿಶ್ವದಲ್ಲೇ ಪ್ರತಿ ಕ್ಷಣಕ್ಕೂ ಒಂದು ಜನಮನ್ನಣೆ, ಜನ ಗೌರವ, ಅವರ ಪ್ರೀತಿ ವಿಶ್ವಾಸಗಳಿಗೆ ಹೆಚ್ಚಿನ ಕಾರ್ಯಕ್ರಮಗಳು ಆಯೋಜಿಸ್ತಿರೋದು ಅಂತಂದ್ರೆ ಅಂಬೇಡ್ಕರ್ ಹೆಸರಲ್ಲಿ ಅನ್ನೋದು ಜಗಜ್ಜಾಹೀರ. ಈ ನಿಟ್ಟಿನಲ್ಲಿ ಇಡೀ ವಿಶ್ವವೇ ಅವರ ಹುಟ್ಟಿದ ದಿನನ ವಿಶ್ವ ಜ್ಞಾನದ ದಿನ ಅಂತ ಮಾಡ್ತಾರೆ. ಈಗ ಇತ್ತೀಚೆಗೆ ಈ ವರ್ಷ ಕೆನಡಾ ದೇಶದಲ್ಲಿ ಸಾಮಾಜಿಕ ನ್ಯಾಯದ ದಿನ ಅಂತ ಮಾಡ್ತಾವ್ರೆ. ಇದೆಲ್ಲ ಇಡೀ ವಿಶ್ವನೇ ಅವ್ರನ್ನ ಸ್ಮರಿಸುವಾಗ ನಮಗೆ ಇಲ್ಲಿ ನಿಂತ್ಕೊಂಡು ಮಾತಾಡೋಕೆ ಅವಕಾಶ ಕೊಟ್ಟಂತ ಅಂಬೇಡ್ಕರ್ ಅವ್ರನ್ನ ನಾವು ನೆನೆಸ್ಕೊಳ್ಳೋದು ನಮ್ಮ ಆದ್ಯ ಕರ್ತವ್ಯ ಸಹ, ಅದು ನಮ್ಮ ಪುಣ್ಯದ ಕೆಲಸ. ಆಮೇಲೆ ಇನ್ನೊಂದು ಮಾದರಿ ಆಯ್ತೀವಿ ಬೇರೆಯವ್ರಿಗೆ ಸರ್. ಇನ್ನೊಂದು ನಾವು ನೋಡಿ ಇಲ್ಲೊಂದು ಹಾಕಿದ್ರೆ, ನಾಲ್ವಡಿ ಕೃಷ್ಣ ಒಡೆಯರ್ ಫೋಟೋ ಕೂಡ ಹಾಕಿದ್ದಾರೆ ಈ ವರ್ಷ. ಬಹಳ ಖುಷಿ ಆಗುತ್ತೆ ಈ ಸಂದರ್ಭದಲ್ಲಿ ಅವ್ರನ್ನೂ ಕೂಡ ನೆನೆಯುವಂಥದ್ದು ನಾವು. ಸತ್ಯವಾದ ಮಾತು ಸರ್. ಇವತ್ತು ನಾಲ್ವಡಿ ಅವರು ರಾಜಪ್ರಭುತ್ವ ಇದ್ದಾಗಲೇ ನಾಲ್ವಡಿ ಕೃಷ್ಣರಾಜ ಒಡೆಯರು ನಮಗೆ ಅವರ ರಾಜಸಭೆಗಳಲ್ಲಿ ಪರಿಶಿಷ್ಟರಿಗೆ ಅವಕಾಶ ಮಾಡಿಕೊಟ್ಟಂಥದ್ದು ನಾಲ್ವಡಿ ಕೃಷ್ಣರಾಜರು. ಇದನ್ನ ಅಂಬೇಡ್ಕರ್ ಅವರು ಸಹ ಅವರ ಬರಹಗಳಲ್ಲಿ ಉಲ್ಲೇಖಿಸ್ತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ನಮಗೆ ಮೀಸಲಾತಿಯನ್ನು ಕೊಟ್ಟರು ಅವ್ರ ಸಭೆಗಳಲ್ಲಿ, ರಾಜ್ಯ ಸಭೆಗಳಲ್ಲಿ ಅಂತ. ಅದು ನಿಜವಾಗ್ಲೂ ಅನನ್ಯ. ಅದನ್ನು ನಾವು ನೆನೆಸ್ಕೊಳ್ಳೋಕೆ, ಅವ್ರನ್ನ ಇವತ್ತು ನೆನಿಬೇಕಾದ್ರೆ ನಾವು ತುಂಬ ಅವ್ರನ್ನೂ ಸಹ ಸ್ಮರಣೆ ಮಾಡಬೇಕು ಸರ್. ನಾಲ್ವಡಿ ಕೃಷ್ಣರಾಜ ಅವತ್ತು ಹಾಕೊಟ್ಟಂಥ ಬುನಾದಿ, ಅದನ್ನು ನಮ್ಮ ಅಂಬೇಡ್ಕರ್ ಅವರು ಸಹ ಹಿರಿಯ ಎಲ್ಲ ಇತಿಹಾಸವನ್ನು ತಿರುಚಿ ನೋಡಿ ಅದಕ್ಕೆ ಭದ್ರವಾದ ಬುನಾದಿನ ಸಂವಿಧಾನದ ಮೂಲಕ ನಮಗೆ ಕೊಟ್ಟರು ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ ಸರ್. ತಮ್ಮ ಪರಿಚಯ? ನಾನು ಮಾದೇವ ಸಭೆ ಅಂತೇಳಿ ಮಾದೇವಪುರ ತಾಲೂಕು ಜಾಗೃತಿ ಸಮಿತಿ ಸದಸ್ಯ. ಥ್ಯಾಂಕ್ ಯು ಸರ್. ಮಲ್ಲೇಶಣ್ಣ, ಇನ್ನೊಂದೆರಡು ಮಾತಾಡ್ಬಿಡಿ, ನೀವು ಒಂದೆರಡು.